ಈ ರಮೇಶ್ ವಸಿಷ್ಠ ಯಾರು ಬಂದ್ರು ಜಗ್ಗಲ್ಲ ಕುಗ್ಗಲ್ಲ. ಇಷ್ಟು ದಿನ ನೀವೆಲ್ಲ ಹಾರಾಡ್ತಾ ಇದ್ರಲ್ಲ, ಇವತ್ತು ಡಿವೋರ್ಸ್ ಕೊಟ್ಟಿದ್ದೀನಿ. ನನ್ನಿಂದ ಮಾಲ್ತಿ ಮುಕ್ತಿ ಸಿಕ್ತು ಅಂತ ನೀವೆಲ್ಲ ಬೀದಿಲಿ ಹೋಗಿ ಕುಣಿದಾಡಿ. ಐ ಡೋಂಟ್ ಕೇರ್. ಮಾಲ್ತಿ, ಎಂಜಾಯ್. ನಿನ್ನಿಂದ ನನ್ನ ಜೀವನದಿಂದ ಹೊರಗಾಗ್ತಾ ಇರೋ ಈ ದಿನನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ. ಅತ್ತೆ, ಅವ್ರ ಮೇಲೆ ಕೈ ಮಾಡಿ ನಿಮ್ಮ ಕೈ ನೋವು ಮಾಡ್ಕೋಬೇಡಿ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹೆಣ್ಣನ್ನ ಅಸಹಾಯಕಳನ್ನಾಗಿ ಮಾಡಿ ಕಣ್ಣೀರು ಹಾಕ್ಸ್ಬಿಟ್ರೆ ಅದೇ ದೊಡ್ಡ ಸಾಧನೆ ಅನ್ಕೊಂಬಿಟ್ಟಿದ್ದೀರಾ ಅಲ್ವಾ? ನೀವು ನೋಟಿಸ್ ಕೊಟ್ಟ ಕೂಡಲೇ ಡಿವೋರ್ಸ್ ಆಗ್ಬಿಡಲ್ಲ. ಈಗ ಎಲ್ಲರೂ ಟೆನ್ಷನ್ ಮಾಡ್ಕೊಳ್ಳೋದನ್ನು ಬಿಟ್ಟು ರಿಲ್ಯಾಕ್ಸ್ ಆಗಿ ಫಂಕ್ಷನ್ಗೆ ಹೋಗೋಣ. ನಾವಿನ್ನು ತಾತನ ಬರ್ಡೇನ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು. ಬರೀ ಹೋಗೋಣ. ನಾವು ಬೇಗ ಹೋಗಿ ಎಲ್ಲರನ್ನು ವೆಲ್ಕಮ್ ಮಾಡಬೇಕು. ಏನೇನು ಕೆಲಸ ಇದೆ ಬಾಕಿ ಅಂತ ನೋಡಬೇಕು. ಆಮೇಲೆ ರಿಟರ್ನ್ ಗಿಫ್ಟ್ ಎಲ್ಲ ರೆಡಿ ಇದೆ ತಾನೇ? ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲನೂ ರೆಡಿ ಇದೆ. ನಿಮ್ ಡಾರ್ಲಿಂಗ್ ಅರೇಂಜ್ಮೆಂಟ್ ಅಂದ್ರೆ ಸುಮ್ಮನೆನಾ? ನೀವು ಹಾಯಾಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಹಾರಾಣಿ ತರ ಕೂತ್ಕೊಳ್ಳಿ. ಆಹಾ, ಕೊಳ್ಳಿ. ಚಾನ್ಸ್ ಸಿಕ್ಕರೆ ಸಾಕು, ಗಂಡನ ಅಟ್ಟೆ ಕೆರ್ಸ್ಬಿಡ್ತೀಯಲ್ವಾ? ಏನ್ ಮಾಡೋದು, ನನ್ ಗಂಡ ಇರೋದೇ ಹಾಗಲ್ವಾ? ಹೊರಡಣ್ವಾ? ನೀವು ಹೋಗಿರಿ, ನಾನು ಅಮ್ಮ ಹಿಂದೆ ಬರ್ತೀವಿ. ಯಾಕೋ? ಏನೋ ಐಟಮ್ ಪರ್ಚೇಸ್ ಮಾಡೋದಿದೆ, ನಾನು ಅಮ್ಮ ಹೋಗಿ ಬರ್ತೀವಿ. ನೀವು ತುಂಬ ಅರ್ಜೆಂಟ್ ಇದ್ದೀರಪ್ಪ, ಹೋಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸರಿ, ಬೇಗ ಬನ್ನಿ, ಲೇಟ್ ಮಾಡಬೇಡಿ ಏನೋ. ಬಾರೆ.